ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೆ ಶುರುವಾಯಿತು ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧ. ಇಸ್ರೇಲ್ ದೇಶದ 2 ವಾಯು ನೆಲೆಗಳ ಮೇಲೆ ಇರಾನ್ ದಾಳಿ ನಡೆಸಿಬಿಟ್ಟಿದೆ. ಅಂದ್ರೆ ವಿರಾಮ ನಡೆದಿತ್ತು, ಅಂದ್ರೆ ಯುದ್ಧದ ವಿರಾಮವನ್ನ ಕೊಡಲಾಗಿತ್ತು, ಅದರ ಬೆನ್ನಲ್ಲೇ ನಡೆದಿರುವಂತ ಮೊದಲ ದಾಳಿ ಇದು. ಭಾನುವಾರ ಮಧ್ಯರಾತ್ರಿ ದಾಳಿ ನಡೆಸೋದ್ರ ಮೂಲಕ ಇರಾನ್ ಈಗ ಯುದ್ಧ ವಿರಾಮ ಆ ಒಪ್ಪಂದವನ್ನ ಬ್ರೇಕ್ ಮಾಡಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಇಸ್ರೇಲ್ ದೇಶದ 2 ವಾಯು ನೆಲೆಗಳು ಉಡಿಸಾಗಿವೆ. ಇದಕ್ಕೆ ಪ್ರತಿ ದಾಳಿಯನ್ನು ಕೂಡ ಈಗ ಇಸ್ರೇಲ್ ಮಾಡಿಬಿಟ್ಟಿದೆ. ಯುದ್ಧ ವಿರಾಮ ಇದ್ರೂ ಕೂಡ ಇರಾನ್ ಈಗ ಮತ್ತೆ ದಾಳಿ ಮಾಡಿರೋದು. ಇದಕ್ಕೆ ಪ್ರತಿ ದಾಳಿಯಾಗಿ ಇಸ್ರೇಲ್ ಕೂಡ ವಾಯು ನೆಲೆಗಳನ್ನ ಉಡಿಸ್ ಮಾಡಿದೆ. ಸೋಮವಾರ ಬೆಳಗಿನ ಜಾವ ಇಸ್ರೇಲ್ಗೆ ಅಪ್ಪಳಿಸಿದಂತ ಇರಾನ್ ಕ್ಷಿಪಣಿಗಳು. ಇರಾನ್ ವಿರುದ್ಧ ಕೂಡಲೇ ಪ್ರತಿ ದಾಳಿ ನಡೆಸಿದಂತ ಇಸ್ರೇಲ್ ಇರಾನ್ನ ಪೆಟ್ರೋಕೆಮಿಕಲ್ಸ್ ಫ್ಯಾಕ್ಟರಿ ಮೇಲೆ ಇಸ್ರೇಲ್ ವಾಯು ದಾಳಿ ನಡೆಸಿದೆ. ಲೆಬನಾನ್ ವಿರುದ್ಧ ಇಸ್ರೇಲ್ ನಡೆಸ್ತಾ ಇರುವಂತಹ ಕಾರ್ಯಾಚರಣೆಗೆ ಇರಾನ್ ಪ್ರತೀಕಾರವನ್ನ ತೀರಿಸಿಕೊಂಡಿದೆ. ಹಿಜ್ಬುಲ್ಲಾ ಉಗ್ರರ ವಿರುದ್ಧ ಬೈರುತ್ನಲ್ಲಿ ನಡೆದಂತ ದಾಳಿಗೆ ಇರಾನ್ ಪ್ರತೀಕಾರ ತೀರಿಸಿಕೊಂಡಿದೆ. ಇರಾನ್ ದಾಳಿಗೆ ಇಸ್ರೇಲ್ ಕೂಡ ಪ್ರತಿ ದಾಳಿ ನಡೆಸಿ ಮತ್ತೆ ಉದ್ವಿಗ್ನವಾಯಿತು ಈಗ ಮಧ್ಯಪ್ರಾಚ್ಯ. ಇತ್ತ ಹೌತಿ ಉಗ್ರರಿಂದ ಕೂಡ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಗಳು ಮುಂದುವರೆದಿವೆ. ಇದರ ಮಧ್ಯದಲ್ಲೇ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಇಸ್ರೇಲ್ಗೆ ಕಾಲ್ ಮಾಡಿ ತಿಳಿಸಿದ್ರಂತೆ, ನೀವು ಪ್ರತಿ ದಾಳಿ ನಡೆಸೋದಕ್ಕೆ ಹೋಗಬೇಡಿ ಅಂತ. ಆದರೂ ಕೂಡ ಇಸ್ರೇಲ್ ಬಿಟ್ಟಿಲ್ಲ. ನೆತನ್ಯಾಹು ಅವರ ಕರೆಗೆ ತಕ್ಕಂತೆ ಇಸ್ರೇಲ್ ಕೂಡ ಇರಾನ್ ಮೇಲೆ ಪ್ರತಿ ದಾಳಿಯನ್ನ ನಡೆಸಿದೆ. ಈ ಮೂಲಕ ಈಗ ಮಧ್ಯಪ್ರಾಚ್ಯ ಯುದ್ಧ ಈಗ ಮತ್ತಷ್ಟು ತೀವ್ರತೆಯನ್ನ ಪಡ್ಕೊಳ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಯುದ್ಧ ವಿರಾಮ ಇದ್ರೂ ಕೂಡ ಅದನ್ನ ಬ್ರೇಕ್ ಮಾಡಿದೆ ಇರಾನ್. ಅದಕ್ಕೆ ತಕ್ಕಂತೆ ಈಗ ಇಸ್ರೇಲ್ ಕೂಡ ಪ್ರತಿ ದಾಳಿಯನ್ನ ನಡೆಸಿದೆ. ಏನ್ ಪರಿಣಾಮ ಆಗಿದೆ, ಮುಂದೆ ಏನಾಗಬಹುದು ಅಂತ? ಸೌಖ್ಯ, ಲೆಬನಾನ್ನಲ್ಲಿರುವಂತಹ ಏನೊಂದು ಹಿಜ್ಬುಲ್ಲಾ ಉಗ್ರರಿದ್ದಾರೆ ಅವರ ನೆಲೆಗಳ ಮೇಲೆ ಲೆಬನಾನ್ನ ರಾಜಧಾನಿ ಬೈರೋತ್ ಸೇರಿದಂತೆ ಹಲವೆಡೆ ಇಸ್ರೇಲ್ ತನ್ನ ದಾಳಿಯನ್ನು ನಿರಂತರವಾಗಿ ಮುಂದುವರಿಸ್ತಿತ್ತು. ಇದಕ್ಕೆ ಪ್ರತೀಕಾರ ಎಂಬಂತೆ ಇರಾನ್ ಒಂದು ಕ್ಷಿಪಣಿ ದಾಳಿಯನ್ನು ಇಸ್ರೇಲ್ ಮೇಲೆ ನಡೆಸಿದೆ. ಅದಕ್ಕೆ ಉತ್ತರವಾಗಿ ಇಸ್ರೇಲ್ ಕೂಡ ಪ್ರತಿ ದಾಳಿಯನ್ನು ನಡೆಸಿದೆ. ಈ ಮೂಲಕ ಇಷ್ಟು ದಿನಗಳ ಮಟ್ಟಿಗೆ ಶಾಂತವಾಗಿದ್ದ ಇರಾನ್ ಮತ್ತು ಇಸ್ರೇಲ್ ನಡುವಣ ಯುದ್ಧ ಮತ್ತೆ ಶುರುವಾಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಅಮೆರಿಕ ಹರ್ಮುಜ್ ಜಲಸಂಧಿಯಲ್ಲಿ ತನ್ನ ಜಲ ದಿಗ್ಬಂಧನವನ್ನು ಮುಂದುವರಿಸಿದೆ. ಇನ್ನೊಂದು ಕಡೆ ಇರಾನ್ ಕೂಡ ಯಾವುದೇ ಒಂದು ಹಡಗು ಹರ್ಮುಜ್ ಜಲಸಂಧಿಯನ್ನು ದಾಟದಲ್ಲೇ ಇರೋ ರೀತಿ ತನ್ನ ಒಂದು ಪ್ಯಾಟ್ರೋಲಿಂಗ್ನ ಮುಂದುವರಿಸಿದೆ. ಇವೆಲ್ಲದರ ನಡುವೆ ಇದೀಗ ಮತ್ತೆ ಅಮೆರಿಕದ ಏನೊಂದು ಅಷ್ಟು ಮಟ್ಟದ ಒತ್ತಡದ ನಡುವೆಯೂ ಕೂಡ ಇಸ್ರೇಲ್ ಇರಾನ್ ಮೇಲೆ ಪ್ರತಿ ದಾಳಿಯನ್ನು ನಡೆಸಿದೆ. ಮೊದಲಿಗೆ ಒಂದು ಇಸ್ರೇಲ್ನ ಕ್ಷಿಪಣಿಗಳು ಇರಾನ್ನಲ್ಲಿರುವಂಥ ಪೆಟ್ರೋಕೆಮಿಕಲ್ಸ್ ಫ್ಯಾಕ್ಟ್ರಿಗಳ ಮೇಲೆ ದಾಳಿ ನಡೆಸಿತು. ಆನಂತರ ಇರಾನ್ನ ಮಿಲಿಟರಿ ಮೂಲಸೌಕರ್ಯಗಳ ಮೇಲೆ ದಾಳಿ ನಡೆಸಿತು. ಇದಕ್ಕೆ ಪ್ರತೀಕಾರವಾಗಿ IRGC ಏನು ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ ಕಾರ್ಪ್ಸ್ ಏನಿದೆ ಆ ಒಂದು ಯೋಧರು ಒಂದು ಮೊದಲಿಗೆ ಕ್ಷಿಪಣಿಗಳ ದಾಳಿಯನ್ನು ನಡೆಸಿದ್ದಾರೆ ಇಸ್ರೇಲ್ ಮೇಲೆ. ಇಸ್ರೇಲ್ನ ಹಲವು ನಗರಗಳ ಮೇಲೆ ಕ್ಷಿಪಣಿ ದಾಳಿ ನಡೆದಿದೆ. ಇಸ್ರೇಲ್ನಾದ್ಯಂತ ಸೈರನ್ಗಳು ಮೊಳಗಕ್ಕೆ ಆರಂಭಿಸಿದ್ದಾವೆ. ಇದುವರೆಗೂ ಸಾವು ನೋವಿನ ಬಗ್ಗೆ ಖಚಿತವಾದಂಥ ಮಾಹಿತಿ ಸಿಕ್ಕಿಲ್ಲ. ಆದರೆ ಇರಾನ್ ಯಾವ ರೀತಿಯಿಂದ ಪ್ರತಿ ದಾಳಿಯನ್ನು ಆರಂಭಿಸ್ತೋ ಆವಾಗ ಇಸ್ರೇಲ್ ಕೂಡ ಮತ್ತೆ ತನ್ನ ವಾಯುದಾಳಿ ಮತ್ತು ಕ್ಷಿಪಣಿ ದಾಳಿಯನ್ನು ಮುಂದುವರಿಸಿದೆ. ಈ ಮೂಲಕ ಇಷ್ಟು ದಿನಗಳ ಮಟ್ಟಿಗೆ ಶಾಂತವಾಗಿದ್ದ ಯುದ್ಧ ಮತ್ತೆ ಆರಂಭವಾಗುವಂಥ ಲಕ್ಷಣ ಕಂಡು ಬರ್ತಾ ಇದೆ. ಇದು ಒಂದು ಕಡೆ ಆದರೆ, ಇನ್ನು ಯಮನ್ನಲ್ಲಿರುವಂಥ ಹೌತಿ ಉಗ್ರರು ಕೂಡ ಇಸ್ರೇಲ್ ವಿರುದ್ಧ ಕ್ಷಿಪಣಿ ದಾಳಿಯನ್ನು ನಡೆಸೋಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಸುಮಾರು 2000 ಕಿಲೋಮೀಟರ್ ದೂರದಲ್ಲಿರುವಂಥ ಇಸ್ರೇಲ್ಗೆ ಹೌತಿ ಉಗ್ರರು ತಮ್ಮ ಕ್ಷಿಪಣಿಗಳ ಮೂಲಕ ಟಾರ್ಗೆಟ್ ಮಾಡಿ ದಾಳಿ ನಡೆಸ್ತಾ ಇದ್ದಾರೆ. ಹೀಗಾಗಿ ಯುದ್ಧ ಈಗ ಮತ್ತೊಂದು ಹಂತವನ್ನು ಬಂದು ನಿಂತಿದೆ. ಈ ಹಂತದಲ್ಲಿ ಅಮೆರಿಕ ಈ ಯುದ್ಧಕ್ಕೆ ಮಧ್ಯಪ್ರವೇಶ ಮಾಡುತ್ತಾ ಅಥವಾ ಡೊನಾಲ್ಡ್ ಟ್ರಂಪ್ ಅವರು ಇದರಿಂದ ಹಿಂದೆ ಸರಿತಾರ ನೋಡಬೇಕು. ಯಾಕೆಂದರೆ ಅಮೆರಿಕ ಕಾಂಗ್ರೆಸ್ ಈಗಾಗಲೇ ಇರಾನ್ ವಿರುದ್ಧ ಏನೊಂದು ಯುದ್ಧ ನಡೀತು, ಈಗಾಗಲೇ ಆ ಯುದ್ಧದಿಂದ ಭಾರಿ ನಷ್ಟ ಆಗಿದೆ ಅನ್ನೋ ಕಾರಣವನ್ನು ಮುಂದಿಟ್ಕೊಂಡು ಯಾವುದೇ ಕಾರಣಕ್ಕೂ ಮತ್ತೊಂದು ಬಾರಿ ಯುದ್ಧ ನಡೆಸಬಾರದು ಅಂತ ಹೇಳ್ಬಿಟ್ಟು ಒತ್ತಡವನ್ನು ಏರಿತ್ತು ಅಮೆರಿಕ ಅಧ್ಯಕ್ಷರಿಗೆ. ಈ ಹಿನ್ನೆಲೆಯಲ್ಲಿ ಅಮೆರಿಕ ಈ ಯುದ್ಧಕ್ಕೆ ರಂಗಪ್ರವೇಶ ಮಾಡೋ ಸಾಧ್ಯತೆಗಳು ಕಡಿಮೆ. ಆದರೆ ಇಸ್ರೇಲ್ ಮತ್ತು ಇರಾನ್ನ ಈ ದಾಳಿ ಪ್ರತಿ ದಾಳಿಗಳು ಮುಂದಿನ ಹಂತದಲ್ಲಿ ಯಾವ ಮಟ್ಟಕ್ಕೆ ಬಂದು ನಿಲ್ಲುತ್ತೆ ನೋಡ್ಬೋದು. ಜೊತೆಗೆ ಒಂದು ವೇಳೆ ಏನಾದರೂ ಇರಾನ್ ದೇಶದ ಒಂದು ಕ್ಷಿಪಣಿಗಳಾಗಿರ್ಬೋದು, ಡ್ರೋನ್ಗಳಾಗಿರ್ಬೋದು, ಅವು ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿಯನ್ನು ನಡೆಸಿದ್ರೆ ಆಗ ಯುದ್ಧ ಇನ್ನಷ್ಟು ತೀವ್ರತೆಯನ್ನು ಪಡೆಯುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.